ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಹಾಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡ್ತಾಯಿರಿ. ಇವತ್ತು ನಾನು ನಿಮಗೆ ಈ ಮಾವಿನ ಮರನ ತೋರಿಸ್ಬೇಕು ಅಂತ ಬಂದಿದ್ದೀನಿ. ತುಂಬ ಕಾಯಿಗಳೆಲ್ಲ ಬಿಟ್ಟಿದೆ ಅಮ್ಮನ ಮನೆಯಲ್ಲಿದ್ದು. ನೋಡಿ, ಕಾಯಿಗಳು ತೋರಿಸ್ತೀನಿ. ಕಾಯಿಗಳು ಬಿಟ್ಟಿದೆ. ಹಿಂದೆ ಒಂದು ಸಲ ತೋರಿಸಿದ್ದೆ, ಅವಾಗ ಇನ್ನೂ ಹೂವೇನೋ ಬಿಡ್ತಾ ಇತ್ತು ಅಷ್ಟೇ. ನೋಡಿದ್ರಿ ಅಲ್ಲ, ಮೇಲ್ಗಡೆ ಎಲ್ಲ ತುಂಬ ಬಿಟ್ಟಿತ್ತು. ನಾನು ಮೇಲ್ಗಡೆ ಸ್ವಲ್ಪ ಕ್ಯಾಮ್ರನ ಮೇಲ್ಗಡೆ ಇಟ್ಟು ತೆಗೆದೆ. ತುಂಬ ಚೆನ್ನಾಗಿ ಬಿಟ್ಟಿದೆ ಕಾಯಿಗಳೆಲ್ಲ. ಹಣ್ಣಾದಮೇಲೆ ಕೊಡ್ತಾರೆ ನಮಗೂ ಕೂಡ. ಅವು ಕೂಡ ಎಷ್ಟೋ ಸಲ ಇಲ್ಲೇ ಬಂದು ಅಮ್ಮ ತೆಗೆದಿಟ್ಟಿರ್ತಾರೆ, ನಾವು ತಗೊಂಡೋಗ್ತೀವಿ ಬಂದು. ಈಗೊಂದು ಸ್ವಲ್ಪ ಉಪ್ಪಿನಕಾಯಿ ಕೂಡ ಹಾಕ್ತಾರೆ. ಇದನ್ನು ಈಗ ಒಂದ್ಸಲಿ ಹಾಕಿದ್ರು, ಮಿರಿ ಉಪ್ಪಿನಕಾಯಿ ಹಾಕಿದ್ರು. ಅವತ್ತು ತೋರಿಸ್ದೆ ನಾನು, ಉಪ್ಪಿನಕಾಯಿನ ತಂದಿದ್ದೀನಿ ಅಂತ ಹೇಳಿ. ಇನ್ನೂ ಒಂದಿದೆ ನೋಡಿ, ಕೈಗೆ ಇಟ್ಕುತ್ತೆ. ಒಂಥರ ಖುಷಿ ಆಗುತ್ತೆ ಗಿಡಗಳು ಫಲವನ್ನು ಕೊಟ್ಟಾಗ. ಈಗ ಮಾವಿನ ಸೀಸನ್ ಬರ್ತಾ ಇದೆ. ಇನ್ನೇನು ಈಗ ಏಪ್ರಿಲ್, ಈ ಒಂದು ಯುಗಾದಿ ಆದರೆ ಸಾಕು ಎಲ್ಲ ಹಣ್ಣುಗಳಿಗೆ ಬರುತ್ತೆ. ಏಪ್ರಿಲಲ್ಲಿ ಮತ್ತು ಮೇನಲ್ಲಿ ಜೂನ್ವರೆಗೂ ಇರುತ್ತೆ ಮಾವಿನ ಹಣ್ಣು. ಅಂಜೂರದ ಗಿಡ ಕೂಡ ಅಷ್ಟೇ, ಅದು ಕೂಡ ಇವಾಗಲೇ ಕಾಯಾಗುತ್ತೆ. ಇನ್ನು ಇದು 1 ತಿಂಗಳು 2 ತಿಂಗಳು ಬೇಕು ಇದು ಹಣ್ಣಾಗೋದಕ್ಕೆ. ಅಷ್ಟೊತ್ತಿಗಾಗಲೇ ಅಳಿಲುಗಳೆಲ್ಲ ತಿಂದ್ಬಿಡುತ್ತೆ. ಅಳಿಲೆಲ್ಲ ಸ್ವಲ್ಪ ಹಣ್ಣಾಗೋದೇ ತಡ ಅಳಿಲಿಗೆ ಆಹಾರ ಆಗುತ್ತೆ. ಇದು ತುಂಬ ಅಳಿಲಿದೆ ನೋಡಿ, ಇಲ್ಲೂ ಇದೆ. ನೋಡಿ, ಅಂಜೂರದ ಗಿಡ ಇದು. ಎಷ್ಟು ದೊಡ್ಡ ದೊಡ್ಡ ಎಲೆಗಳಿರುತ್ತೆ ಇದಕ್ಕೆ. ಕಾಂಡ ಇರುತ್ತಲ್ಲ, ಇದರಲ್ಲೇ ಹಣ್ಣು ಬಿಟ್ಕೊಳ್ತಾ ಹೋಗುತ್ತೆ ಇದು. ಈ ಥರ ಹಣ್ಣು ತುಂಬಾ ಟೇಸ್ಟಾಗಿರುತ್ತೆ ಹಣ್ಣು. ಆದರೆ ಇದು ಹಣ್ಣಾಗೋದಕ್ಕೇ 2 ತಿಂಗಳು 3 ತಿಂಗಳು ಹಿಡಿಯುತ್ತೆ. ಮೇ ತಿಂಗಳು ಬರಬೇಕು, ಇನ್ನೂ 2 ತಿಂಗಳು ಬೇಕು ಇದು ಹಣ್ಣಾಗೋದಕ್ಕೆ. ಹಣ್ಣು ಸ್ವಲ್ಪ ಆಗ್ತಾ ಇದ್ದಂಗೆ ಸ್ವಲ್ಪ ಹಣ್ಣಾಗ್ತಿದೆ ಅಂತಂದರೆ ಅಳಿಲುಗಳೆಲ್ಲ ಬಂದು ತಿನ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ಬೇರೆ ಬೇರೆ ಪಕ್ಷಿಗಳೆಲ್ಲ ಬರುತ್ತೆ ಇಲ್ಲಿ, ಆ ಪಕ್ಷಿಗಳು ಕೂಡ ತಿನ್ನುತ್ತೆ. ಇದು ನೋಡಿ, ನೋಡಿ ಕಾಂಡದಲ್ಲೇ ಬಿಡುತ್ತೆ ಇದು ಹಣ್ಣು. ನೋಡಿ ಯಾವ ಥರ ಬಿಡ್ತಿದೆ ಅಂತ. ಫಸ್ಟ್ ಬಂದಾಗ ಇದು ಹಣ್ಣು ಆಗ್ತಿದೆಯಾ ಇಲ್ವಾ ಅಂತ ಒಂದ್ಸಲಿ ಇದನ್ನು ನಾನು ಚೆಕ್ ಮಾಡ್ತಾ ಇರ್ತೀನಿ. ನೋಡಿದ್ರಿ ಅಲ್ಲ, ಎಷ್ಟೊಂದು ಟೇಸ್ಟಾಗಿರುತ್ತೆ ಅಂದರೆ ಅಷ್ಟು ಟೇಸ್ಟಾಗಿರುತ್ತೆ. ಅಂದರೆ ನಮಗೆ ತಿನ್ನೋದಕ್ಕಿದು ಹೆಚ್ಚಿಗೆ ಸಿಗಲ್ಲ, ಎಲ್ಲ ಪಕ್ಷಿಗಳಿಗೆ ಆಹಾರ ಆಗುತ್ತೆ. ಇದನ್ನು ಹಾಗೆ ಬಿಟ್ಟಿದ್ದಾರೆ. ಎಲ್ಲ ಪಕ್ಷಿಗಳು ಮತ್ತು ಅಳಿಲುಗಳ ತಿಂಡಿ ಅಂತ ಹೇಳಿ ಬಿಟ್ಬಿಡ್ತಾರೆ ಇದನ್ನು. ನೋಡಿ, ಹಲಸಿನ ಹಣ್ಣು ಬಿಡ್ತಾ ಇದೆ. ಅದು ಕೂಡ ಅಷ್ಟೇ ಪುಟ್ಟದೆಲ್ಲ ಬಂದಿದೆ. ತುಂಬಾ ಚೆನ್ನಾಗಿರುತ್ತೆ ಇದು ಹಣ್ಣು. ಇದು ದೇವ ಹಲಸು ಅಂತಾರಲ್ಲ, ಆ ಹಲಸಿನ ಹಣ್ಣು ಇದು. ತುಂಬ ಟೇಸ್ಟಾಗಿರುತ್ತೆ. ಕಲರೇ ಕೂಡ ತುಂಬಾ
ಗೋಲ್ಡನ್ ಕಲರ್ ಇರುತ್ತೆ. ಕಲರೇ ಚೇಂಜು. ಇದು ಬಿಟ್ಟಾಗ ನಾನು ತೋರಿಸ್ತೀನಿ ಯಾವ ರೀತಿ ಕಲರ್ ಇರುತ್ತೆ ಅಂತೇಳಿ. ಇದು ಹಣ್ಣಾದಮೇಲೆ ಇದು ಕೂಡ ಅಷ್ಟೇ ಜೂನ್ ತಿಂಗಳಷ್ಟಕ್ಕೆ ನಮಗೆ ಹಣ್ಣುಗಳು ಸಿಗೋದು. ಮಾವಿನ ಹಣ್ಣೆಲ್ಲ ಖಾಲಿ ಆಗುತ್ತಲ್ಲ, ಆವಾಗ ಈ ಹಣ್ಣು ನಮಗೆ ತಿನ್ನೋದಕ್ಕೆ ರೆಡಿಯಾಗಿರುತ್ತೆ. ನೋಡಿ, ಹಲಸಿನಣ್ಣಿಗೆ ಹೂವು ಬಿಡುವಂತಹ ವ್ಯವಸ್ಥೆ ಇಲ್ಲ, ಡೈರೆಕ್ಟಾಗೇ ಇದು ಕಾಯಿ ಬರುತ್ತೆ. ಇದು ನೋಡಿ, ಇದೇ ಹೂವು, ಇದು ಅರಳೋದು ಗೊತ್ತಾಗಲ್ಲ, ಇದು ಕಾಯಿ ಆಗ್ತಾ ಹೋಗುತ್ತೆ. ಇದು ಈ ಥರ ಇರುತ್ತಲ್ಲ, ಇದು ಕಾಯಿ, ಇದು ಪುಟ್ಟ ಪುಟ್ಟ ಕಾಯಿಗಳು. ನಾನು ಅವಾಗ ಗಿಡಗಳನ್ನ ತೋರಿಸಿದಾಗ ಯಾವುದ್ರಲ್ಲೂ ಹಣ್ಣುಗಳಿರಲಿಲ್ಲ. ಆವಾಗ ನಾನು ತೋರಿಸಿದ್ದೆ. ಈಗ 2 ತಿಂಗಳಾಯಿತು ನಾನು ತೋರಿಸಿ. ಇವಾಗಲೇ ಎಲ್ಲ ಕಡೆ ಕಾಯಿ ಬರೋದಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಮೇಲ್ಗಡೆ ಕೂಡ ಕಾಯಿಗಳೆಲ್ಲ ಬರ್ತಾ ಇದೆ. ಅದು ಎಷ್ಟು ಉಳ್ಕೊಳ್ಳುತ್ತೆ ಅಂತ ಗೊತ್ತಿಲ್ಲ, ಸುಮಾರು ಉಳ್ಕೊಳ್ಳುತ್ತೆ. ನಾವು ಕೊಂಡ್ಕೊಳ್ಳೋದಿಲ್ಲ. ಇವಾಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ. ಬಿಸಿಲು ಮಾತ್ರ ತುಂಬಾ ಇದೆ. ನೋಡಿ, ಇವಾಗ ಬಿಸಿಬೇಳೆ ಬಾತ್ ಮಾಡಿದ್ದಾರೆ ಅಮ್ಮ. ನಾನಿವಾಗ ಹಾಕ್ಕೊಳ್ತಾ ಇದ್ದೀನಿ, ತೋರಿಸ್ತೀನಿ ಬನ್ನಿ. ನೋಡಿ, ಬಿಸಿಬೇಳೆ ಬಾತು ಇವಾಗ ನಾನು ತಟ್ಟೆಗೆ ಬಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಬೂಂದಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಮನೆಯಲ್ಲೇ ಮಾಡಿರೋದು. ಸ್ವಲ್ಪ ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿದೆ. ಪೌಡ್ರನ್ನ ಹೊರಗಡೆಯಿಂದ ತರಲ್ಲ, ಬಿಸಿಬೇಳೆ ಬಾತ್ ಪೌಡ್ರು ಮನೆಯಲ್ಲೇ ಮಾಡ್ಕೊಳ್ಳೋಂಥದ್ದು. ಬಿಸಿಬೇಳೆ ಬಾತು ಊಟ ಮಾಡಿದ್ದಾಯಿತು. ಈಗ ಸಂಜೆ ಸ್ನ್ಯಾಕ್ಸ್ ಟೈಮ್ಗೆ ಆಲೂಗೆಡ್ಡೆದು ಬಜ್ಜಿ ಮತ್ತು ಮೆಣಸಿನ್ಕಾಯಿದು ಬಜ್ಜಿ ಎಲ್ಲನೂ ಮಾಡಿದರು. ಮತ್ತು ಬಾದುಷಾ ಕೂಡ ಸ್ವೀಟ್ಸ್ ಅಂತ ಮಾಡಿದರು. ಈಗ ಸ್ನ್ಯಾಕ್ಸ್ಗೆ ನಾನು ಇಷ್ಟನ್ನು ತಿಂತಾಯಿದ್ದೀನಿ. ಅದೇ ಖುಷಿಯಾಗುತ್ತೆ. ಅಮ್ಮನ ಮನೆಗೆ ಬಂದಾಗ ಎಲ್ಲ ಸಿಗುತ್ತೆ. ನಾನಾದರೆ ಒಂದೊಂದು ಮಿಸ್ ಮಾಡ್ಕೊಂಬಿಡ್ತೀನಿ ಮಾಡೋದನ್ನು. ಅಮ್ಮ ಅಂತೂ ನಾವು ಬಂದಿದ್ದೀವಿ ಅಂತ ಹೇಳಿ ಇಷ್ಟೆಲ್ಲ ಮಾಡಿದ್ದಾರೆ. ಈಗ ಕಾಫಿ ಮಾಡ್ತಾಯಿಲ್ಲ, ಬಿಸಿಲಿರೋದ್ರಿಂದ ಕಾಫಿ ಟೀ ಎಲ್ಲ ಮಾಡಿಲ್ಲ. ಇವರು ಕೂಡ ಧನಿಯಾ ಕಾಫಿಯನ್ನು ಮಾಡ್ತಾ ಇದ್ದಾರಂತೆ. ನೋಡಿದ್ರಲ್ಲ ಯಾವ ರೀತಿ ಮಾವಿನಕಾಯಿ ಎಲ್ಲ ಚೆನ್ನಾಗಿ ಬಿಟ್ಟಿದೆ ಅಂತ ಹೇಳಿ. ಅದಕ್ಕೆ ಬಂದ ತಕ್ಷಣ ನಿಮಗೆ ತೋರಿಸೋಣ ಅಂತೇಳಿ ಫಸ್ಟ್ ವಿಡಿಯೋ ಮಾಡಿಕೊಂಡು ಆಮೇಲೆ ಒಳಗಡೆ ಬಂದು ಊಟ ಮಾಡಿ ಇಷ್ಟೊತ್ತಾಯಿತು. ಇವಾಗ ಸ್ನ್ಯಾಕ್ಸ್ ಟೈಮ್ ಕೂಡ ಆಯಿತು. ನನ್ನ ಮಗಳಿಗೆ ರಜೆ ಇತ್ತು ಅಂತ ಹೇಳಿ ನಾನು ಬಂದಿದ್ದು. ಇವತ್ತು ರಜೆ ಇದ್ದರೆ ಬಂದ್ಬಿಡ್ತೀನಿ. ಅವಳನ್ನೇ ಹೋಗು ಅಂತಂದರೆ ಅವಳು ಒಬ್ಬಳೇ ಇರಲ್ಲ. ನೀನು ಬಾಮ್ಮ ಅಂತೇಳಿ ಹಠ ಮಾಡ್ತಾಳೆ. ಅದಕ್ಕೆ ನಾನು ಕೂಡ ಅವಳ ಜೊತೆ ಇರ್ತೀನಿ. ಮನೇಲಿ ಎಷ್ಟು ಕೆಲಸ ಎಲ್ಲ ಬಿಟ್ಟಿರ್ತೀನಿ, ಬಿಟ್ಬಿಟ್ಟು ಅವಳ ಜೊತೆ ಬಂದುಬಿಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ. ಇದೇ ರೀತಿ ಹೊಸ ಹೊಸ ವೀಡಿಯೋಗಳನ್ನ ನಿಮಗೆ ನಾನು ತೋರಿಸ್ತಾ ಇರ್ತೀನಿ.
ಇಷ್ಟೊತ್ತು ನೀವು ಈ ವಿಡಿಯೋ ನೋಡಿದ್ದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನಗ್ತಾಯಿರಿ, ಆರಾಮಾಗಿರಿ. ಬಿಸಿಲಿದೆ, ಎಚ್ಚರಿಕೆಯಿಂದ ಇರಿ. ತುಂಬಾ ಬಿಸಿಲಾಗಿದೆ, ಅನೌನ್ಸ್ ಮಾಡ್ತಾ ಇದ್ದಾರೆ ಟಿ ವಿನಲ್ಲೂ ಕೂಡ. ತುಂಬ ಬಿಸಿಲಿರೋದ್ರಿಂದ ಹೊರಗಡೆ ಹೋಗೋರು ಎಚ್ಚರಿಕೆಯಿಂದ ಹೋಗಿ ಅಂತ. ಎಲ್ಲರೂ ನಗ್ತಾಯಿರಿ, ಆರೋಗ್ಯದ ಕಡೆ ಗಮನ ಕೊಡಿ. ಬಿಸಿಲಿನಲ್ಲಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದನ್ನು ನೋಡ್ಕೊಳ್ಳಿ. ನಾನು ಮಧ್ಯಾಹ್ನ ಮಜ್ಜಿಗೆ ಕೂಡ ಕುಡಿದಿದ್ದೆ. ಬಂದು ನೀರು ಮಜ್ಜಿಗೆ ಮಾಡಿ ಕೊಟ್ಟಿದ್ದರು ಎಲ್ರಿಗೂ. ನೀರು ಮಜ್ಜಿಗೆ ಕೂಡ ಕುಡಿದಿದ್ದೆ, ತಂಪಾಗಿತ್ತು, ಆರಾಮ ಅಂತ ಅನ್ನಿಸ್ತು ಗಿಡ ಮರಗಳ ಹತ್ರ ಎಲ್ಲ. ಮತ್ತು ಇನ್ನು ನಾಳೆನೂ ಇರ್ತೀನಿ, ನಾಳೆ ಮಧ್ಯಾಹ್ನ ಹೊರಡ್ತೀನಿ. ಎಲ್ರಿಗೂ ಧನ್ಯವಾದಗಳು.